ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನಾದಿ ಕಾಲದಿಂದ ವಾಸ ಮಾಡ್ತಾ ಬಂದಿರುವಂಥ ಅರಣ್ಯ ಅತಿಕ್ರಮಣದಾರರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತದಿಂದ ಅತಿಕ್ರಮಣಕ್ಕೆ ಸಂಬಂಧಪಟ್ಟಂಥ ಅರ್ಜಿ ಪರಿಶೀಲನಾ ಕಾರ್ಯ ನಡೀತಾ ಇರುವಂಥದ್ದು. ಆದರೆ ನಿಗದಿತ ಕಾಲಾವಧಿ ಸಾಕಾಗ್ತಾ ಇರೋದ್ರಿಂದ ಇನ್ನೂ 4 ತಿಂಗಳ ಕಾಲ ವಿಸ್ತರಣೆ ಮಾಡಬೇಕೆಂಬ ಆಗ್ರಹ ಕೇಳಿ ಬಂದಿರುವಂಥದ್ದು. ಈ ಬಗ್ಗೆ ಸಂಬಂಧಪಟ್ಟ ಉತ್ತರ ಕನ್ನಡ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟಗಳ ಪ್ರಮುಖರು ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ, ಗಮನಿಸಬಹುದು. ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಲು ಕೂಡ ಈ ಎಲ್ಲ ಮುಖಂಡರು ಕೂಡ ಆಗಮಿಸಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಅಲ್ಲಿ ಅತಿಕ್ರಮಣದಾರರ ಹೋರಾಟಗಳು ಕೂಡ ನಡೆದಿರುವಂಥದ್ದು. ಯಾಕಂತ ಹೇಳಿದ್ರೆ ಅನಾದಿ ಕಾಲದಿಂದ ವಾಸ ಮಾಡಿಕೊಂಡು ಬಂದಿರುವಂತಹ ಅತಿಕ್ರಮಣದಾರರ ಭೂಮಿಯನ್ನು ಸಕ್ರಮಗೊಳಿಸಬೇಕು ಮತ್ತು ಅವರಿಗೆ ನ್ಯಾಯವನ್ನು ನೀಡಬೇಕೆಂಬ ಹೋರಾಟ ಕಳೆದ ಹಲವು ದಶಕಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಮರುಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಆದರೆ ಕಾಲಾವಕಾಶ ಫೆಬ್ರವರಿ 13ರಂದು ನಿಗದಿಗೊಳಿಸಿದ್ರಿಂದ ಅತಿಕ್ರಮಣದಾರರ ಎಲ್ಲರಿಗೂ ನ್ಯಾಯ ಕೊಡಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ 4 ತಿಂಗಳುಗಳ ಕಾಲ ವಿಸ್ತರಣೆ ಮಾಡಬೇಕೆಂಬ ಒತ್ತಾಯವನ್ನು ಕೂಡ ನೀಡಿರುವಂಥದ್ದು. ಈ ಬಗ್ಗೆ ಆ ಮುಖಂಡರನ್ನೇ ಮಾತಾಡ್ತೀನಿ. ಸರ್, ಪ್ರಮುಖವಾದ ಬೇಡಿಕೆಗಳನ್ನು ಪ್ರಮುಖವಾದವನ್ನು ಪ್ರಥಮವಾಗಿ ನಾನು ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಹಾಗೂ DKC ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ನಮ್ಮ ಧನ್ಯವಾದಗಳನ್ನು ಜನಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರಣ ಈಗ ಅರಣ್ಯವಾಸಿಗಳಿಗೆ ಉತ್ತಮವಾದ ಒಂದು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಕಾರಣ ಯಾಕಂತಂದರೆ ಈಗ ಮರುಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಹಿಂದೆ ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ಅಧಿಕಾರಿ ವರ್ಗ ಇರ್ಬೋದು, ಯಾರೇ ಇರ್ಬೋದು, ಸರಿಯಾಗಿ ಪರಿಶೀಲನೆ ಮಾಡದೇನೆ 70,000 ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ 70,000ದಷ್ಟು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಈಗ ಸಿದ್ದರಾಮಯ್ಯವರ ಸರ್ಕಾರ ಮರುಪರಿಶೀಲನೆ ಮಾಡಿ ಇದನ್ನು ಸರಿಯಾದ ವರದಿಯನ್ನು ಕೊಡಬೇಕು ಅಂತ ಇದನ್ನು ಮಾಡಿ ಒತ್ತಡ ಸರ್ಕ್ಯುಲರನ್ನು ಹಾಕಿ ಆದೇಶವನ್ನು ಹಾಕಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಅವಕಾಶವು ಸದ್ಬಳಕೆ ಆಗಬೇಕು. ಏನು 80,000ದಷ್ಟು ಇದ್ದಿರ್ತಕ್ಕಂಥ ಅರಣ್ಯವಾಸಿಗಳಿಗೆ ಮತ್ತು ಇರತಕ್ಕಂಥ 70,000 ಅರಣ್ಯವಾಸಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಅದನ್ನು ಅಧಿಕಾರ ವರ್ಗದವರು, ವಿಶೇಷವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಜಿಲ್ಲಾಧಿಕಾರಿಗಳು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿಕೊಂಡು ಇದು ಇನ್ನೂ ಎಲ್ಲೂ ಪಬ್ಲಿಸಿಟಿ ಆಗಿಲ್ಲ. ಈಗ ಬರುವ ನಾಡ್ದು 13ನೇ ತಾರೀಕು ಕೊನೆಯ ಡೇಟನ್ನು ಕೊಟ್ಟಿದ್ದಾರೆ ಮರುಪರಿಶೀಲನೆಗೆ. ಹಾಗಾಗಿ ಇದು ಆಗಬಾರದು. ಜನಗಳಿಗೆ, ಅರಣ್ಯವಾಸಿಗಳಿಗೆ ಇದು ಯಾರಿಗೂ ಗಮನಕ್ಕೆ ಹೋಗಿಲ್ಲ. ಈ ಏನು ಪರಿಶೀಲನೆ ಮಾಡ್ತಕ್ಕಂಥ ವಿಚಾರಗಳು ಇನ್ನೂ ಯಾರೂ ಗಮನಕ್ಕೆ ಬಂದಿಲ್ಲ. ಹಾಗಾಗಿ 4 ತಿಂಗಳ ವಿಸ್ತರಣೆಗಳನ್ನು ಮಾಡೋದ್ರ ಮೂಲಕ ಅರಣ್ಯವಾಸಿಗಳಿಗೆ ಅವರ ಹಕ್ಕನ್ನು ಕಾದುಕೊಳ್ಳೋದಕ್ಕೋಸ್ಕರ ಜಿಲ್ಲೆಯಲ್ಲಿ ಮತ್ತು 4 ತಿಂಗಳ ಅವಧಿಯನ್ನು ಕೊಟ್ಟು ಪರಿಶೀಲನೆ ಮಾಡಬೇಕು. ಮತ್ತು ಮರುಪರಿಶೀಲನೆ ಮಾಡಿರ್ತಕ್ಕಂಥ ಏನು ಸಮಿತಿ ಇದೆಯಲ್ಲ, ಆ ಸಮಿತಿಯವರು ಇದರ ಬಗ್ಗೆ ಮುತುವರ್ಜಿ ವಹಿಸಿಕೊಂಡು ಅರಣ್ಯವಾಸಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಅಧಿಕಾರಿಗಳ ತಪ್ಪು ನಿರ್ಧಾರದಿಂದಾಗಿ ಈಗಾಗಲೇ ಅಂದರೆ ನ್ಯಾಯೋಚಿತ ಬೇಡಿಕೆಗಳು ಕೂಡ ಈಡೇರಲಿಲ್ಲ, ಮತ್ತೆ ಹೋರಾಟ ಕೂಡ ನಡೆದಿರುವಂಥ ಸರ್. ಅಧಿಕಾರಿಗಳು ಏನೆಲ್ಲ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಸರ್? ಅರಣ್ಯ ಹಕ್ಕು ಮಾನ್ಯತಾ ಕಾಯ್ದೆ ಬಂದಿದ್ದಲ್ಲ, ಅದರ ನೈಜತೆಯನ್ನು ಅಧಿಕಾರಿಗಳು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಹಾಗಾಗಿ ಹಿಂದೆ ಪರಿಶೀಲನೆ ಮಾಡುವಾಗ ಅರಣ್ಯ ಹಕ್ಕು ಸಮಿತಿಯ ಪರಿಶೀಲನೆ ಸಂದರ್ಭದಲ್ಲಿ ಅರಣ್ಯ ಹಕ್ಕು ಸಮಿತಿ ರೆಫರ್ ಮಾಡಿದ್ರೂ ಕೂಡ ಈ ಅಧಿಕಾರಿಗಳ ತಪ್ಪು ಗ್ರಹಿಕೆಯಿಂದಾಗಿ ಒಂದೇ ಒಂದು ದಿವಸದಲ್ಲಿ ಎಲ್ಲ ಅರ್ಜಿಗಳನ್ನು ತಿರಸ್ಕೃತಗೊಳಿಸಿಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಸಮಿತಿಯನ್ನು ಸಹಿತ ಸಭೆ ಸೇರಲಿಲ್ಲ ಮತ್ತು ಸರಿಯಾದ ಪರಿಶೀಲನೆಯೂ ಮಾಡಲಿಲ್ಲ. ಅಲ್ಲಿ ಒಂದಕ್ಕಿಂತ ಹೆಚ್ಚು ಸಾಕ್ಷಿ ಇದ್ರೆ ಸಾಕು ಅಂತ ಅಂದಾಗ ಅದನ್ನೂ ಕೂಡ ಲಕ್ಷ್ಯ ಮಾಡಲಿಲ್ಲ. ಯಾವುದೇ ಸಮರ್ಪಕವಾದ ಅಧ್ಯಯನ ನಡೆಸ್ತೇನೆ ಸಮರ್ಪಕವಾದ ಪರಿಶೀಲನೆ ಇಲ್ಲದೇ ಅರ್ಜಿಗಳನ್ನು ತಿರಸ್ಕೊಂಡಿರೋದು ಭಾಳ ತಪ್ಪಾಗಿದೆ. ಈಗ ಪುನರ್ ಪರಿಶೀಲನೆಗೆ ನಮ್ಮ ಕರ್ನಾಟಕ ಸರ್ಕಾರ ಆಲೋಚನೆ ಮಾಡಿ ಪುನರ್ ಪರಿಶೀಲನೆಗೆ ಆದೇಶ ಮಾಡಿರ್ತಕ್ಕಂಥದ್ದು ಭಾಳ ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಅದನ್ನು ಜಾರಿಗೆ ತಂದಿದ್ದಾರೆ, ಆ ಆದೇಶವನ್ನು ಮಾಡಲಿಕ್ಕೆ. ಆದರೆ ಆ ಸಮಿತಿಗೆ ಅವಕಾಶ ಸಾಕಾಗೋದಿಲ್ಲ. ಕನಿಷ್ಠ 4 ತಿಂಗಳ, ನನ್ನ ಪ್ರಕಾರ 1 ವರ್ಷ ಆದರೂ ಬೇಕು, ಕನಿಷ್ಠ 4 ತಿಂಗಳಾದರೂ ಮುಂದುವರಿಸಿ ಸಮರ್ಪಕವಾಗಿ ಅಧ್ಯಯನಶೀಲವಾಗಿ ಆ ಒಂದು ಸಮರ್ಪಕ ವರದಿಯನ್ನು, ನೈಜ ವರದಿಯನ್ನು ಅಧಿಕಾರಿಗಳು ಸಮಿತಿ ಕೊಡುವಂತೆ ಆಗಬೇಕು. ಆ ಮೂಲಕ ಈ ಜಿಲ್ಲೆಯ ಎಲ್ಲ ಅರಣ್ಯವಾಸಿಗಳಿಗೆ ತಪ್ಪಿರ್ತಕ್ಕಂಥ ಅನ್ಯಾಯವಾಗಿರ್ತಕ್ಕಂಥ ಸಮಸ್ಯೆ ಬಗೆಹರಿದು ಅವರಿಗೆ ಹಕ್ಕು ಕೊಡೋ ರೀತಿಯಲ್ಲಿ ಸಮರ್ಪಕವಾದಂಥ ವರದಿ ತಯಾರಾಗಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಹಾಗಾಗಿ 4 ತಿಂಗಳ ಮುಂದುವರಿಸಬೇಕು. ಈಗ ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಹೆಚ್ಚಿನ ಪ್ರಮಾಣದ ಅರಣ್ಯ ಪ್ರದೇಶ ಹೊಂದಿರುವಂಥದ್ದು, 80% ಅರಣ್ಯ ಪ್ರದೇಶ ಹೊಂದಿರುವಂಥದ್ದು. ಜನ ಕೂಡ ಅತಂತ್ರ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಈಗ ಅಧಿಕಾರಿಗಳು ಈಗ ತಾವು ಬೇಡಿಕೆಗಳನ್ನು ಮಾಡ್ತಾ ಇದ್ದಾರೆ, ಮತ್ತು ಎಷ್ಟು ತಿಂಗಳುಗಳು ಅಂದರೆ ಈಗ ಮತ್ತೆ ಏನೇನು ಯಾವುದನ್ನು ಪರಿಗಣಿಸಿ ಅವರು ತಮ್ಮ ಭೂಮಿಗಳನ್ನು ಸಕ್ರಮಗೊಳಿಸ್ಬೇಕಂತ ಹೇಳ್ತೀವಿ? ಅಲ್ಲ, ಈಗಾಗಲೇ 80,000 ಕುಟುಂಬಗಳು ಇದೇನು ಬೇಡಿಕೆ ಈಗ ಇದೆ ಅದು ಪರಿಶೀಲನೆ ಮಾಡಲಿಕ್ಕೆ ಅವರು ಕಾಲಾವಕಾಶ ಕೊಡಲೇಬೇಕು. ಯಾಕಂದರೆ ಅವ್ರಿಗೂ ಗೊತ್ತಿದೆ ಎಷ್ಟು ಇದಾಗುತ್ತೆ ಅಂತ, ಕಷ್ಟ ಆಗುತ್ತೆ ಅಂತ. ಈ ಕಾಲಾವಕಾಶ ಕೊಡದೇ ಇದ್ದರೆ ತರಾತುರಿಯಲ್ಲಿ ಮಾಡಿದ್ರೆ ಇದಕ್ಕೆ ನ್ಯಾಯ ಸಿಗೋದಿಲ್ಲ. ಹಾಗಾಗಿ ಕಾಲಾವಕಾಶ ಬೇಕೇ ಬೇಕು. ಕನಿಷ್ಠ 4 ತಿಂಗಳ ಕಾಲಾವಕಾಶ ಕೊಡಲೇಬೇಕು.
ಹಾಂ, ಪ್ರತಿಯೊಂದು ಮನೆ ಅದು ಎಷ್ಟು ದಿವಸ ಎಷ್ಟು ವರ್ಷದಿಂದ ಅಲ್ಲಿದೆ, ಅದು ಎಷ್ಟು ತಲೆಮಾರದಿಂದಿದೆ ಅದೆಲ್ಲ ಪರಿಶೀಲನೆ ಮಾಡಬೇಕು. ಅಂದ ತರಾತುರಿಯಲ್ಲಂತೂ ಆಗೋದಿಲ್ಲ ಈ ಕೆಲಸ. ಹಾಗಾಗಿ ನೈಜ ವರದಿ ಬೇಕಂದರೆ ಕಾಲಾವಕಾಶ ಕೊಡಲೇಬೇಕು. ಇವಿಷ್ಟು ಜಿಲ್ಲಾ ಜನಪರ ಒಕ್ಕೂಟಗಳ ಪ್ರಮುಖರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಕಳೆದ ಹಲವು ವರ್ಷಗಳಿಂದ ಅತಂತ್ರ ಜೀವನ ನಡೆಸ್ತಾ ಇದ್ದಾರೆ. ಅರಣ್ಯ ಹಕ್ಕು ಅಂದರೆ ಅರಣ್ಯ ಭೂಮಿಗಾಗಿ ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಜಿಲ್ಲಾಡಳಿತ ಇನ್ನು 4 ತಿಂಗಳ ಕಾಲಾವಕಾಶ ನೀಡಿ ನ್ಯಾಯೋಚಿತ ಒಂದು ಬೇಡಿಕೆಯನ್ನು ಈಡೇರಿಸಲು ಮುಂದಾಗಬೇಕಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನಾದಿ ಕಾಲದಿಂದ ವಾಸ ಮಾಡ್ತಾ ಬಂದಿರುವಂಥ ಅರಣ್ಯ ಅತಿಕ್ರಮಣದಾರರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತದಿಂದ ಅತಿಕ್ರಮಣಕ್ಕೆ ಸಂಬಂಧಪಟ್ಟಂಥ ಅರ್ಜಿ ಪರಿಶೀಲನಾ ಕಾರ್ಯ ನಡೀತಾ ಇರುವಂಥದ್ದು. ಆದರೆ ನಿಗದಿತ ಕಾಲಾವಧಿ ಸಾಕಾಗ್ತಾ ಇರೋದ್ರಿಂದ ಇನ್ನೂ 4 ತಿಂಗಳ ಕಾಲ ವಿಸ್ತರಣೆ ಮಾಡಬೇಕೆಂಬ ಆಗ್ರಹ ಕೇಳಿ ಬಂದಿರುವಂಥದ್ದು. ಈ ಬಗ್ಗೆ ಸಂಬಂಧಪಟ್ಟ ಉತ್ತರ ಕನ್ನಡ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟಗಳ ಪ್ರಮುಖರು ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ, ಗಮನಿಸಬಹುದು. ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಲು ಕೂಡ ಈ ಎಲ್ಲ ಮುಖಂಡರು ಕೂಡ ಆಗಮಿಸಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಅಲ್ಲಿ ಅತಿಕ್ರಮಣದಾರರ ಹೋರಾಟಗಳು ಕೂಡ ನಡೆದಿರುವಂಥದ್ದು. ಯಾಕಂತ ಹೇಳಿದ್ರೆ ಅನಾದಿ ಕಾಲದಿಂದ ವಾಸ ಮಾಡಿಕೊಂಡು ಬಂದಿರುವಂತಹ ಅತಿಕ್ರಮಣದಾರರ ಭೂಮಿಯನ್ನು ಸಕ್ರಮಗೊಳಿಸಬೇಕು ಮತ್ತು ಅವರಿಗೆ ನ್ಯಾಯವನ್ನು ನೀಡಬೇಕೆಂಬ ಹೋರಾಟ ಕಳೆದ ಹಲವು ದಶಕಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಮರುಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಆದರೆ ಕಾಲಾವಕಾಶ ಫೆಬ್ರವರಿ 13ರಂದು ನಿಗದಿಗೊಳಿಸಿದ್ರಿಂದ ಅತಿಕ್ರಮಣದಾರರ ಎಲ್ಲರಿಗೂ ನ್ಯಾಯ ಕೊಡಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ 4 ತಿಂಗಳ ಕಾಲ ವಿಸ್ತರಣೆ ಮಾಡಬೇಕೆಂಬ ಒತ್ತಾಯವನ್ನು ಕೂಡ ನೀಡಿರುವಂಥದ್ದು. ಈ ಬಗ್ಗೆ ಆ ಮುಖಂಡರನ್ನೇ ಮಾತಾಡಿಸ್ತೀನಿ. ಸರ್, ಪ್ರಮುಖವಾದ ಬೇಡಿಕೆಗಳನ್ನು ಪ್ರಮುಖವಾದವನ್ನು ಪ್ರಥಮವಾಗಿ ನಾನು ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಹಾಗೂ DKC ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ನಮ್ಮ ಧನ್ಯವಾದಗಳನ್ನು ಜನಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರಣ ಈಗ ಅರಣ್ಯವಾಸಿಗಳಿಗೆ ಉತ್ತಮವಾದ ಒಂದು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಕಾರಣ ಯಾಕಂತಂದರೆ ಈಗ ಮರುಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಹಿಂದೆ ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ಅಧಿಕಾರಿ ವರ್ಗ ಇರ್ಬೋದು, ಯಾರೇ ಇರ್ಬೋದು, ಸರಿಯಾಗಿ ಪರಿಶೀಲನೆ ಮಾಡದೇನೆ 70,000 ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ 70,000ದಷ್ಟು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಈಗ ಸಿದ್ದರಾಮಯ್ಯವರ ಸರ್ಕಾರ ಮರುಪರಿಶೀಲನೆ ಮಾಡಿ ಇದನ್ನು ಸರಿಯಾದ ವರದಿಯನ್ನು ಕೊಡಬೇಕು ಅಂತ ಇದನ್ನು ಮಾಡಿ ಒತ್ತಡ ಸರ್ಕ್ಯುಲರನ್ನು ಹಾಕಿ ಆದೇಶವನ್ನು ಹಾಕಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಅವಕಾಶವು ಸದ್ಬಳಕೆ ಆಗಬೇಕು. ಏನು 80,000ದಷ್ಟು ಇದ್ದಿರ್ತಕ್ಕಂಥ ಅರಣ್ಯವಾಸಿಗಳಿಗೆ ಮತ್ತು ಇರತಕ್ಕಂಥ 70,000 ಅರಣ್ಯವಾಸಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಅದನ್ನು ಅಧಿಕಾರ ವರ್ಗದವರು, ವಿಶೇಷವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಜಿಲ್ಲಾಧಿಕಾರಿಗಳು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿಕೊಂಡು ಇದು ಇನ್ನೂ ಎಲ್ಲೂ ಪಬ್ಲಿಸಿಟಿ ಆಗಿಲ್ಲ. ಈಗ ಬರುವ ನಾಡ್ದು 13ನೇ ತಾರೀಕು ಕೊನೆಯ ಡೇಟನ್ನು ಕೊಟ್ಟಿದ್ದಾರೆ ಮರುಪರಿಶೀಲನೆಗೆ. ಹಾಗಾಗಿ ಇದು ಆಗಬಾರದು. ಜನಗಳಿಗೆ, ಅರಣ್ಯವಾಸಿಗಳಿಗೆ ಇದು ಯಾರಿಗೂ ಗಮನಕ್ಕೆ ಹೋಗಿಲ್ಲ. ಈ ಏನು ಪರಿಶೀಲನೆ ಮಾಡ್ತಕ್ಕಂಥ ವಿಚಾರಗಳು ಇನ್ನೂ ಯಾರೂ ಗಮನಕ್ಕೆ ಬಂದಿಲ್ಲ. ಹಾಗಾಗಿ 4 ತಿಂಗಳ ವಿಸ್ತರಣೆಗಳನ್ನು ಮಾಡೋದ್ರ ಮೂಲಕ ಅರಣ್ಯವಾಸಿಗಳಿಗೆ ಅವರ ಹಕ್ಕನ್ನು ಕಾದುಕೊಳ್ಳೋದಕ್ಕೋಸ್ಕರ ಜಿಲ್ಲೆಯಲ್ಲಿ ಮತ್ತು 4 ತಿಂಗಳ ಅವಧಿಯನ್ನು ಕೊಟ್ಟು ಪರಿಶೀಲನೆ ಮಾಡಬೇಕು. ಮತ್ತು ಮರುಪರಿಶೀಲನೆ ಮಾಡಿರ್ತಕ್ಕಂಥ ಏನು ಸಮಿತಿ ಇದೆಯಲ್ಲ, ಆ ಸಮಿತಿಯವರು ಇದರ ಬಗ್ಗೆ ಮುತುವರ್ಜಿ ವಹಿಸಿಕೊಂಡು ಅರಣ್ಯವಾಸಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಅಧಿಕಾರಿಗಳ ತಪ್ಪು ನಿರ್ಧಾರದಿಂದಾಗಿ ಈಗಾಗಲೇ ಅಂದರೆ ನ್ಯಾಯೋಚಿತ ಬೇಡಿಕೆಗಳು ಕೂಡ ಈಡೇರಲಿಲ್ಲ, ಮತ್ತೆ ಹೋರಾಟ ಕೂಡ ನಡೆದಿರುವಂಥ ಸರ್. ಅಧಿಕಾರಿಗಳು ಏನೆಲ್ಲ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಸರ್? ಅರಣ್ಯ ಹಕ್ಕು ಮಾನ್ಯತಾ ಕಾಯ್ದೆ ಬಂದಿದ್ದಲ್ಲ, ಅದರ ನೈಜತೆಯನ್ನು ಅಧಿಕಾರಿಗಳು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಹಾಗಾಗಿ ಹಿಂದೆ ಪರಿಶೀಲನೆ ಮಾಡುವಾಗ ಅರಣ್ಯ ಹಕ್ಕು ಸಮಿತಿಯ ಪರಿಶೀಲನೆ ಸಂದರ್ಭದಲ್ಲಿ ಅರಣ್ಯ ಹಕ್ಕು ಸಮಿತಿ ರೆಫರ್ ಮಾಡಿದ್ರೂ ಕೂಡ ಈ ಅಧಿಕಾರಿಗಳ ತಪ್ಪುಗ್ರಹಿಕೆಯಿಂದಾಗಿ ಒಂದೇ ಒಂದು ದಿವಸದಲ್ಲಿ ಎಲ್ಲ ಅರ್ಜಿಗಳನ್ನು ತಿರಸ್ಕೃತಗೊಳಿಸಿಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಸಮಿತಿಯನ್ನು ಸಹಿತ ಸಭೆ ಸೇರಲಿಲ್ಲ ಮತ್ತು ಸರಿಯಾದ ಪರಿಶೀಲನೆಯೂ ಮಾಡಲಿಲ್ಲ. ಅಲ್ಲಿ ಒಂದಕ್ಕಿಂತ ಹೆಚ್ಚು ಸಾಕ್ಷಿ ಇದ್ರೆ ಸಾಕು ಅಂತ ಅಂದಾಗ ಅದನ್ನೂ ಕೂಡ ಲಕ್ಷ್ಯ ಮಾಡಲಿಲ್ಲ. ಯಾವುದೇ ಸಮರ್ಪಕವಾದ ಅಧ್ಯಯನ ನಡೆಸ್ತೇನೆ, ಸಮರ್ಪಕವಾದ ಪರಿಶೀಲನೆ ಇಲ್ಲದೇ ಅರ್ಜಿಗಳನ್ನು ತಿಳಿಸ್ಕೊಂಡಿರೋದು ಭಾಳ ತಪ್ಪಾಗಿದೆ. ಈಗ ಪುನರ್ ಪರಿಶೀಲನೆಗೆ ನಮ್ಮ ಕರ್ನಾಟಕ ಸರ್ಕಾರ ಆಲೋಚನೆ ಮಾಡಿ ಪುನರ್ ಪರಿಶೀಲನೆಗೆ ಆದೇಶ ಮಾಡಿರ್ತಕ್ಕಂಥದ್ದು ಭಾಳ ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಅದನ್ನು ಜಾರಿಗೆ ತಂದಿದ್ದಾರೆ, ಆ ಆದೇಶವನ್ನು ಮಾಡಲಿಕ್ಕೆ. ಆದರೆ ಆ ಸಮಿತಿಗೆ ಅವಕಾಶ ಸಾಕಾಗೋದಿಲ್ಲ. ಕನಿಷ್ಠ 4 ತಿಂಗಳ, ನನ್ನ ಪ್ರಕಾರ 1 ವರ್ಷ ಆದರೂ ಬೇಕು, ಕನಿಷ್ಠ 4 ತಿಂಗಳಾದರೂ ಮುಂದುವರಿಸಿ ಸಮರ್ಪಕವಾಗಿ ಅಧ್ಯಯನಶೀಲವಾಗಿ ಆ ಒಂದು ಸಮರ್ಪಕ ವರದಿಯನ್ನು, ನೈಜ ವರದಿಯನ್ನು ಅಧಿಕಾರಿಗಳು ಸಮಿತಿ ಕೊಡುವಂತ ಆಗಬೇಕು. ಆ ಮೂಲಕ ಈ ಜಿಲ್ಲೆಯ ಎಲ್ಲ ಅರಣ್ಯವಾಸಿಗಳಿಗೆ ತಪ್ಪಿರ್ತಕ್ಕಂಥ, ಅನ್ಯಾಯವಾಗಿರ್ತಕ್ಕಂಥ ಸಮಸ್ಯೆ ಬಗೆಹರಿದು ಅವರಿಗೆ ಹಕ್ಕು ಕೊಡೋ ರೀತಿಯಲ್ಲಿ ಸಮರ್ಪಕವಾದಂಥ ವರದಿ ತಯಾರಾಗಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಹಾಗಾಗಿ 4 ತಿಂಗಳ ಮುಂದುವರಿಸಬೇಕು.
ಈಗ ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಹೆಚ್ಚಿನ ಪ್ರಮಾಣದ ಅರಣ್ಯ ಪ್ರದೇಶ ಹೊಂದಿರುವಂಥದ್ದು, 80% ಅರಣ್ಯ ಪ್ರದೇಶ ಹೊಂದಿರುವಂಥದ್ದು. ಜನ ಕೂಡ ಅತಂತ್ರ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಈಗ ಅಧಿಕಾರಿಗಳು ಈಗ ತಾವು ಬೇಡಿಕೆಗಳನ್ನು ಮಾಡ್ತಾ ಇದ್ದಾರೆ, ಮತ್ತು ಎಷ್ಟು ತಿಂಗಳುಗಳು ಅಂದರೆ ಈಗ ಮತ್ತೆ ಏನೇನು ಯಾವುದನ್ನು ಪರಿಗಣಿಸಿ ಅವರು ತಮ್ಮ ಭೂಮಿಗಳನ್ನು ಸಕ್ರಮಗೊಳಿಸ್ಬೇಕಂತ ಹೇಳ್ತೀವಿ. ಅಲ್ಲ, ಈಗಾಗಲೇ 80,000 ಕುಟುಂಬಗಳು ಇದೇನು ಬೇಡಿಕೆ ಈಗ ಇದೆ ಅದು ಪರಿಶೀಲನೆ ಮಾಡಲಿಕ್ಕೆ ಅವರು ಕಾಲಾವಕಾಶ ಕೊಡಲೇಬೇಕು. ಯಾಕಂದರೆ ಅವ್ರಿಗೂ ಗೊತ್ತಿದೆ ಎಷ್ಟು ಇದಾಗುತ್ತೆ ಅಂತ, ಕಷ್ಟ ಆಗುತ್ತೆ ಅಂತ. ಈ ಕಾಲಾವಕಾಶ ಕೊಡದೇ ಇದ್ದರೆ ತರಾತುರಿಯಲ್ಲಿ ಮಾಡಿದ್ರೆ ಇದಕ್ಕೆ ನ್ಯಾಯ ಸಿಗೋದಿಲ್ಲ. ಹಾಗಾಗಿ ಕಾಲಾವಕಾಶ ಬೇಕೇ ಬೇಕು. ಕನಿಷ್ಠ 4 ತಿಂಗಳ ಕಾಲಾವಕಾಶ ಕೊಡಲೇಬೇಕು. ಹಾಂ, ಪ್ರತಿಯೊಂದು ಮನೆ ಅದು ಎಷ್ಟು ದಿವಸ ಎಷ್ಟು ವರ್ಷದಿಂದ ಅಲ್ಲಿದೆ, ಅದು ಎಷ್ಟು ತಲೆಮಾರದಿಂದಿದೆ ಅದೆಲ್ಲ ಪರಿಶೀಲನೆ ಮಾಡಬೇಕು. ತರಾತುರಿಯಲ್ಲಂತೂ ಆಗೋದಿಲ್ಲ ಈ ಕೆಲಸ. ಹಾಗಾಗಿ ನೈಜ ವರದಿ ಬೇಕಂದರೆ ಕಾಲಾವಕಾಶ ಕೊಡಲೇಬೇಕು. ಇವಿಷ್ಟು ಜಿಲ್ಲಾ ಜನಪರ ಒಕ್ಕೂಟಗಳ ಪ್ರಮುಖರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಕಳೆದ ಹಲವು ವರ್ಷಗಳಿಂದ ಅತಂತ್ರ ಜೀವನ ನಡೆಸ್ತಾ ಇದ್ದಾರೆ. ಅರಣ್ಯ ಹಕ್ಕು ಅಂದರೆ ಅರಣ್ಯ ಭೂಮಿಗಾಗಿ ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಜಿಲ್ಲಾಡಳಿತ ಇನ್ನು 4 ತಿಂಗಳ ಕಾಲಾವಕಾಶ ನೀಡಿ ನ್ಯಾಯೋಚಿತ ಒಂದು ಬೇಡಿಕೆಯನ್ನು ಈಡೇರಿಸಲು ಮುಂದಾಗಬೇಕಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.